ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಯೋತಿಷ್ಯವೆಂಬ ಬೆಳಕನ್ನು ಭಗವಂತ ಅಥವಾ ವಿಶ್ವ ಚೈತನ್ಯ ಶಕ್ತಿಯ ಮೂಲಕ ಜಗತ್ತಿಗೆ ನೀಡಿದಂತಹ ಎಲ್ಲ ಋಷಿಮುನಿಗಳನ್ನು ಸ್ಮರಿಸ್ತಾ, ಆ ಒಂದು ದಿವ್ಯ ಜ್ಞಾನವನ್ನು ನಮಗೆ ಕಲಿಸಿದಂತಹ ಎಲ್ಲ ಜ್ಯೋತಿಷ್ಯ ಗುರುಗಳನ್ನು ಕೂಡ ವಂದಿಸ್ತಾ, ವೀಕ್ಷಕರೇ, ದಶಾಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ಗ್ರಾಚಾರ ಪರಿಹಾರ ಚಾನೆಲ್ನ ನೋಡಿ ಪ್ರೋತ್ಸಾಹಿಸ್ತಾ ಇರೋ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಾವಿವತ್ತು ದಶಾಫಲಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ. ಯಾಕೆಂದರೆ ಇದೆಲ್ಲ ಸವಿಸ್ತಾರವಾಗಿ ಮಾತನಾಡ್ತಕ್ಕಂತಹ ಮತ್ತು ಕಲಿಯುವ ಸಂಗತಿ. ವಿಸ್ತಾರವಾಗಿ ನಾವು ಜ್ಯೋತಿಷ್ಯವನ್ನು ಕಲಿಯುವಾಗ ಇದರ ಬಗ್ಗೆ ತಿಳ್ಕೊಳ್ಬಹುದು. ಆದರೂ ಸಹ ಸ್ವಲ್ಪ ಮಟ್ಟಿಗಿನ ಅರಿವು ನಮಗಿದ್ರೆ ನಮ್ಮ ಬದುಕು ಸುಗಮವಾಗುತ್ತೆ. ಸಾಮಾನ್ಯವಾಗಿ ಜನರು ಮಾತನಾಡೋದನ್ನು ಕೇಳೇ ಇರ್ತೀರಿ. ಯಾಕೋ ನನ್ನ ದೆಸೆನೇ ಸರಿ ಇಲ್ಲ, ಮತ್ತು ಅವ್ರಿಗೇನೋ ಶುಕ್ರದೇಶಪ್ಪ ಶುರುವಾಗಿರಬೇಕು ಅನಿಸುತ್ತೆ, ಒಳ್ಳೆ ಲಾಟ್ರಿ ಹೊಡೆದಿದೆ, ಶುಕ್ರದೇಶ ಇರಬೇಕು, ಹಾಗೆ ಹೀಗೆ ಎಲ್ಲ ಮಾತಾಡ್ತಾರೆ ಅಲ್ವಾ. ನೋಡಿ, ಸೂರ್ಯದಶೆ ಅಂತಕ್ಕಂಥದ್ದು 6 ವರ್ಷ ಇರುತ್ತೆ, ಚಂದ್ರದಶೆ 10 ವರ್ಷ, ಭೌಮದಶೆ 7, ರಾಹುದಶೆ 12 ವರ್ಷ, ಗುರುದಶೆ 16 ವರ್ಷ, ಶನಿದಶೆ 19 ವರ್ಷ ಇರುತ್ತೆ, ಬುಧದಶೆ 17 ವರ್ಷ ಇದ್ದರೆ ಶುಕ್ರದಶೆ 20 ವರ್ಷ, ಕೇತುದಶೆ 7 ವರ್ಷಗಳ ಕಾಲ ಇರುತ್ತೆ. ಇದರ ಜೊತೆಗೆ ನಾವು ಭುಕ್ತಿಯನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ. ಇನ್ನು ನೀವು ಯಾವ ನಕ್ಷತ್ರದಲ್ಲಿ ಜನಿಸಿರ್ತೀರೋ ಅದರ ಆಧಾರದಲ್ಲಿ ನೀವು ಜನಿಸಿದ್ದು ಯಾವ ದಶೆಯಲ್ಲಿ ಹಾಗೂ ಅದು ಎಷ್ಟು ವರ್ಷ ಇರುತ್ತೆ ಆಮೇಲೆ ಆ ಯಾವ ದಶೆ ಅನ್ನೋದನ್ನು ಜ್ಯೋತಿಷ್ಯ ಕಲಿಯುವಾಗ ನೀವು ತಿಳ್ಕೊಳ್ಬಹುದು. ಉದಾಹರಣೆಗೆ, ನೀವು ಮೂಲ ನಕ್ಷತ್ರದಲ್ಲಿ ಜನಿಸಿದರೆ ಜನನ ಕಾಲದಲ್ಲಿ ನಿಮಗೆ ಕೇತು ದಶೆ ನಡೀತಾ ಇರುತ್ತೆ. ರೋಹಿಣಿ ನಕ್ಷತ್ರ ಆದರೆ ಚಂದ್ರದಶೆ ಇರುತ್ತೆ. ಹೀಗೆ ಒಂದರ ನಂತರ ಮತ್ತೊಂದು ದಶೆ ನಡೀತಾನೆ ಇರುತ್ತೆ ನಮ್ಮ ಜೀವಿತದ ಅವಧಿಯವರೆಗೂ ಸಹ. ಹಾಗಾದರೆ ಈ ಯಾವ ದಶೆಯಲ್ಲಿ ಯಾವ ರೀತಿಯ ಫಲಗಳು ಸಿಗುತ್ತೆ ಅನ್ನೋದನ್ನು ಇವತ್ತು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಯಾಕೆಂದರೆ ಗೋಚಾರ ಫಲಗಳ ಜೊತೆಗೆ ಈ ದಶೆಯೂ ಸಹ ಸೇರಿಕೊಂಡು ನಮಗೆ ಶುಭಾಶುಭ ಫಲಗಳು ಉಂಟಾಗ್ತಾ ಇರುತ್ತೆ. ಈಗ ಭೌಮದಶ ಅಥವಾ ಕುಜದಶ ಫಲ. ನಿಮ್ಮ ಜನನ ಕಾಲದಲ್ಲಿ ಕುಜಗ್ರಹರು ಉಚ್ಚ ಸ್ಥಾನದಲ್ಲಿದ್ದರೆ, ಮಿತ್ರಗ್ರಹರ ಜೊತೆಯಲ್ಲಿದ್ದರೆ, ಕುಜದಶ ಈಗ ನಿಮ್ಮ ನಡೀತಿದ್ರೆ ಒಳ್ಳೆಯ ಲಾಭ. ನಿಮಗೆ ಏನೇನು ಲಾಭ ಆಗುತ್ತೆ ಅಂದರೆ, ರಾಜ್ಯ ಸರ್ಕಾರದ ಕಡೆಯಿಂದ ಕೆಲಸಗಳಾಗಬೇಕಿದ್ರೆ ಆಗುತ್ತೆ, ಅಧಿಕಾರ ಪ್ರಾಪ್ತಿ ಇರುತ್ತೆ, ನಿಮ್ಮ ಮಾತಿಗೆ ಎಲ್ಲ ಕಡೆ ಬೆಲೆ ಸಿಗುತ್ತೆ, ಭೂಮಿಯನ್ನು ಕೊಂಡ್ಕೊಳ್ತೀರಿ, ಅಥವಾ ಪಿತ್ರಾರ್ಜಿತ ಜಮೀನು ಭೂಮಿ ಇದ್ದರೂ ಕೂಡ ನಿಮಗೆ ಸಿಗುತ್ತೆ, ಧನಧಾನ್ಯದ ಅಭಿವೃದ್ಧಿ ಆಗುತ್ತೆ. ಒಂದು ವೇಳೆ ಕುಜರು ನೀಚ ಸ್ಥಾನದಲ್ಲಿದ್ದರೆ ಮತ್ತು ಶತ್ರುಘ್ನರ ಜೊತೆಗಿದ್ದರೆ ನಿಮಗೆ ಒಂದಲ್ಲ ಒಂದು ಭೀತಿ. ನೀವು ಪೊಲೀಸರೇ ಆಗಿದ್ದರೂ ಬಹುತೇಕ ಸನ್ನಿವೇಶಗಳಲ್ಲಿ ಕೈಕಾಲು ನಡುಗುತ್ತೆ, ಎದೆಯಲ್ಲಿ ಅವಲಕ್ಕಿ ಕುಟ್ಟಿದಾಗತ್ತೆ, ಸ್ಥಾನಮಾನಗಳನ್ನು ಕಳೆದುಕೊಳ್ತೀರಿ, ವೈವಾಹಿಕ ಜೀವನದಲ್ಲೂ ತೊಂದರೆ, ಕೌಟುಂಬಿಕ ಸಮಸ್ಯೆಗಳು, ರಕ್ತಿಕ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತವೆ. ರಾಜಕಾರಣಿಗಳಾಗಿದ್ದರೂ ಸಹ ನೀವು ಸ್ಥಾನಮಾನವನ್ನು ಕಳ್ಕೊಳ್ತೀರಿ, ನಿಮ್ಮ ಶತ್ರುಗಳ ವಿರುದ್ಧ ನಿಮಗೆ ಸೋಲಾಗುತ್ತೆ. ಇದಿಷ್ಟು ಕುಜದಶೆಯ ಸಂಕ್ಷಿಪ್ತ ಫಲ. ಧನ್ಯವಾದಗಳು.